ಇವತ್ತಿನ ವಿಡಿಯೋದಲ್ಲಿ ನಾನು ಹುಣಸೆ ಹಣ್ಣಿನಿಂದ ಗೊಜ್ಜು ಮಾಡ್ತಾಯಿದ್ದೀನಿ. ಹೊಸ ಹುಣಸೆ ಹಣ್ಣಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಹುಣಸೆ ಹಣ್ಣು, ಮೆಂತೆ, ಸಾಸಿವೆ, ಬೆಲ್ಲ, ಒಣಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ ಮೆಣಸು, ಒಗ್ಗರಣೆಗೆ ಎಣ್ಣೆ ಮತ್ತು ಬೆಳ್ಳುಳ್ಳಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಹುಣಸೆ ಹಣ್ಣೆಲ್ಲ ಅದಕ್ಕೆ ಹಾಕಿಬಿಟ್ಟು ರಸ ತೆಕ್ಕೊಳ್ಬೇಕು. ಹುಣಸೆ ಹಣ್ಣಿಂದ ಬೀಜ ತೆಗೆದಿರೋ ಹೊಸ ಹುಣಸೆ ಹಣ್ಣು ಬರುತ್ತಲ್ಲ, ಅದರಲ್ಲಿ ಮಾಡಿದ್ರೂ ಆಗುತ್ತೆ. ಚೆನ್ನಾಗಿ ಗಿವುಚಿ ರಸ ತೆಕ್ಕೊಂಡಿದ್ದೀನಿ. ಬೀಜ ಬೇರೆ ಮಾಡ್ತೀನಿ. ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ, ಒಂದು ಸ್ಪೂನಷ್ಟು. ಉಪ್ಪು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಬೆಲ್ಲ ಹಾಕ್ಕೊಳ್ತೀನಿ. ಇದನ್ನು ಕರಗಲಿಕ್ಕೆ ಇಡ್ತೀನಿ. ಹುಣಸೆ ಹಣ್ಣು ರಸಕ್ಕೆ ಬೆಲ್ಲ ಉಪ್ಪು ಹಾಕಿ ಕರಗಲಿಕ್ಕೆ ಇಟ್ಟಿದ್ದೀನಿ. ಇದು ಕರಗುವಷ್ಟೊತ್ತಿಗೆ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತೀನಿ. ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು 3/4 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತೀನಿ. ಎಣ್ಣೆ ಹಾಕೋದು ಬೇಡ, ಹಾಗೆ ಹುರ್ಕೊಳ್ತೀನಿ. ಸಾಕು, ಇದಾಗಿದೆ. ಕೆಂಪಾದರೆ ಸಾಕಾಗುತ್ತೆ. ಇದನ್ನು ತೆಕ್ಕೊಳ್ತೀನಿ. ಸಾಸಿವೆ 1 ಸ್ಪೂನ್ ಹಾಕ್ತೀನಿ. ಇದು ಸಿಡಿತಾ ಇದೆ, ಸಾಕು ಹುರಿದಿದ್ದು. ಆಫ್ ಮಾಡ್ಕೊಳ್ತೀನಿ. ಈಗ ಮೆಣಸು ಹಾಕ್ಕೊಳ್ತೀನಿ. ಇದಕ್ಕೀಗ ಜೀರಿಗೆ ಮೆಣಸು ಹಾಕ್ಕೊಳ್ತೀನಿ. ಖಾರ ಬೇಕಾದಷ್ಟು ನೋಡಿ ಹಾಕ್ಕೊಳ್ಬೋದು. ಹುಳಿ ಇರೋದ್ರಿಂದ ಸ್ವಲ್ಪ ಖಾರ ಬೇಕಾಗುತ್ತೆ. ಜೀರಿಗೆ ಮೆಣಸು ಇಲ್ಲದೆ ಇದ್ದವರು ಇದೇ ಮೆಣಸನ್ನೇ ಇನ್ನೊಂದು 4 ಜಾಸ್ತಿ ಹಾಕ್ಕೊಂಡ್ರೆ ಸರಿಯಾಗುತ್ತೆ. ಸಾಕು, ಇದಾಗಿದೆ. ಆಫ್ ಮಾಡ್ಕೊಳ್ತೀನಿ. ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ಸಾಸಿವೆ ಮೆಂತೆ ಹಾಕ್ಕೊಂಡಿದ್ದೀನಿ. ಮೆಣಸು ಅದಕ್ಕೆ ಹಾಕ್ಕೊಂಡು ಪುಡಿ ಮಾಡ್ತೀನಿ. ನೈಸಾಗಿ ಪುಡಿ ಮಾಡಿ ತಗೊಂಡ್ಬಂದಿದ್ದೀನಿ. ಬೆಲ್ಲ ಎಲ್ಲ ಕರಗಿ ಹುಣಸೆ ಹಣ್ಣು ರಸ ರೆಡಿಯಾಗಿದೆ. ಇದಕ್ಕೀಗ ಈ ಪೌಡ್ರ್ ಹಾಕ್ಕೊಳ್ತೀನಿ. ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೋದು. ಗಂಟಾಗದೇ ಇದ್ದಂಗೆ ಚೆನ್ನಾಗಿ ಮಾಡಿ ಹಿಂಗೆ ಮುಚ್ಚಿಬಿಟ್ಟು
ಖಾರದ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮುಗಿಸ್ಬೇಕು, ಗಂಟಾಗದೆ ನನಗೆ. ಕುದಿ ಬಂದಿದೆ, ಇದು ಸಾಕಾಗುತ್ತೆ. ಇದಕ್ಕೀಗ ಒಂದು ಒಗ್ಗರಣೆ ಮಾಡ್ಕೊಳ್ತೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು 1-2 ಸ್ಪೂನ್ ಬೇಕಾಗುತ್ತೆ. ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಸಾಕು, ಈಗ ಆಫ್ ಮಾಡ್ಕೊಳ್ತೀನಿ ಸ್ಟೌವು. ಗೊಜ್ಜಿಗೆ ಹಾಕ್ಕೊಳ್ತೀನಿ. ಮಲೆನಾಡು ಸ್ಪೆಷಲ್ ಹುಣಸೆ ಹಣ್ಣಿನ ಗೊಜ್ಜು ರೆಡಿಯಾಗಿದೆ. ವಿಡಿಯೋ ನೋಡ್ತಾ ಇರೋರು ನೀವು ಟ್ರೈ ಮಾಡಿ ನೋಡಿ. ಇದು ನೀರು ದೋಸೆಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಥರನೂ ಯೂಸ್ ಮಾಡ್ಬೋದು. ಒಂದು 7-8 ದಿನ ಹಾಳಾಗ್ದಂಗೆ ಇರುತ್ತೆ ಇದು.